ಇವತ್ತು ವಿಜಯಪುರ ಸುದ್ದಿ ಏನಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಒಂದು ಸರ್ಕಾರಿ ಕಚೇರಿಯಲ್ಲಿ ಕರೆಂಟ್ ಕಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಉದ್ದೇಶದಿಂದ ಹೆಸ್ಕಾಂ ಅಧಿಕಾರಿಗಳು ಶಾಸಕರ ಕಚೇರಿ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ನಾನೀಗ ಅಲ್ಲೇ ಇದ್ದೀನಿ. ಇದು ಏನು ವಿಠಲ್ ಕಟಕ್ದೊಂಡ್ ಅವರ ಕಚೇರಿ. ಇದು ನಾಗಠಾಣ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರ ಕಚೇರಿ. ಏನು ತಾವಿಲ್ಲಿ ನೋಡ್ಬೋದು, ನಾನು ನಿಮಗೆ ಕರೆಂಟ್ ಬಿಲ್ ತೋರಿಸ್ತೀನಿ. ಇದು PWD ಗೆ ಸಂಬಂಧಪಟ್ಟಂತ ಒಂದು ಕಚೇರಿ ಬಿಲ್ಡಿಂಗ್ ನಲ್ಲಿ ಶಾಸಕರು ಇರ್ತಕ್ಕಂಥದ್ದು. 1,47,465 ರೂಪಾಯಿ ಒಂದು ಬಾಕಿ ಹಿನ್ನೆಲೆಯಲ್ಲಿ ಶಾಸಕರ ಕಚೇರಿಗೆ ಈಗ ಕಳೆದ 3-4 ದಿನಗಳಿಂದ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ಏನು ವಿಜಯಪುರದಲ್ಲಿ ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಇರೋದ್ರಿಂದ ಮತ್ತು ಮೇಲಾಗಿ ವಿಜಯಪುರದಲ್ಲಿ ಅತಿ ಉದ್ದವಾದಂತ ನಾಗಠಾಣ್ ಮತಕ್ಷೇತ್ರ ಸುಮಾರು 100 ಕಿಲೋಮೀಟರ್ಗಳಿಗೂ ಅಧಿಕ ವ್ಯಾಪ್ತಿಯನ್ನು ಉದ್ದ ಇರ್ತಕ್ಕಂಥದ್ದು. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ದೊಡ್ಡದಾದಂತ ವ್ಯಾಪ್ತಿಯು ಶಾಸಕರು ಒಂದು ಏನು ಕ್ಷೇತ್ರಕ್ಕೆ ಹೋದ್ರೆ ಬರೋದು ತುಂಬಾ ಲೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ಭೇಟಿಯಾಗಲು ಬಂದ ಜನರು ಇದೇ ಒಂದು ಕೋಣೆಯಲ್ಲಿ ಕಾಯ್ತಾರೆ. ತಾವು ನೋಡಬಹುದು, ಎಲ್ಲವೂ ಕೂಡ ಕತ್ತಲೆ ಆಗಿದೆ. ಯಾಕಂತಂದ್ರೆ ಇಲ್ಲಿ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲವೂ ಕತ್ಲೆ ಆಗಿದೆ. ಶಾಸಕರ ಕಚೇರಿಗೆ ಬರ್ತಕ್ಕಂತ ಜನರು ವಿಪರೀತ ಶೆಕೆಯಿಂದಾಗಿ ಬಳಲುವಂತ ಪರಿಸ್ಥಿತಿ ಎದುರಾಗಿದೆ. ಫ್ಯಾನ್ ಇದೆ, ಫ್ಯಾನ್ ಕೂಡ ಹತ್ತಾ ಇಲ್ಲ. ತಾವಿಲ್ಲಿ ನೋಡ್ಬೋದು. ಆಮೇಲೆ ಬಟನ್ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಯಾವುದು ಫ್ಯಾನ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಯಾವುದು ಉರಿತಾ ಇಲ್ಲ. ಯಾಕಂತಂದ್ರೆ ಸುಮಾರು 1,47,465 ರೂಪಾಯಿ ಬಿಲ್ ಬಾಕಿ ಇರೋ ಹಿನ್ನೆಲೆಯಲ್ಲಿ ಒಂದು ವಿದ್ಯುತ್ ಸಂಪರ್ಕ ಕಟ್ ಮಾಡಿರ್ತಕ್ಕಂಥದ್ದು. ಇದು PWD ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಕಟ್ಟಡ ಆಗಿದ್ದು, ಇಲ್ಲಿ ಶಾಸಕರ ಆಪ್ತರು ಹೇಳುವ ಪ್ರಕಾರ ಕಳೆದ 3-4 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು ಬಿಲ್ ಕಟ್ಟಿಲ್ಲ. ಹೀಗಾಗಿ ಶಾಸಕರ ಕಚೇರಿ ಕರೆಂಟ್ ಕಟ್ ಮಾಡಲಾಗಿದೆ. ಏನು ಸಾಮಾನ್ಯವಾಗಿ ಕಳೆದ ಸಾವಿರಾರು ರೂಪಾಯಿ ಬಿಲ್ ಆದಾಗಲೇ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಿಲ್ ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿತ್ತು. ಅದೇ ರೀತಿ PWD ಇಲಾಖೆ ಅಧಿಕಾರಿಗಳು ಕೂಡ ಇಷ್ಟೊಂದು ಬಿಲ್ ಆಗುವವರೆಗೂ ಯಾಕೆ ಕಟ್ಟಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕೂಡ ಮೂಡಿದೆ. ಈಗ ಆಡಳಿತಾರೂಢ ಶಾಸಕರ ಕಚೇರಿಗೆ ಕರೆಂಟ್ ಕಟ್ ಮಾಡಿ ಒಂದು ಇಲಾಖೆಯು ಕೂಡ ಮುಜುಗರಕ್ಕೆ ಒಳಗಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಶಾಸಕರಿಗೆ ಭೇಟಿಯಾಗಲು ಸಾಕಷ್ಟು ಜನ, ಒಂದು ನಿತ್ಯ 100 ಜನ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಹೊರಗಡೆ ಗಿಡದ ನೆರಳಿನ ಆಸರೆ ಪಟ್ಟಿರ್ತಕ್ಕಂತ ಒಂದು ಸನ್ನಿವೇಶ ಇದೆ. ಹೀಗಾಗಿ ಏನು ಬರ್ತಕ್ಕಂಥ ಜನರು ಹೇಳ್ತಿರೋದಷ್ಟೇ, ಕೂಡಲೇ ಒಂದು ಶಾಸಕರ ಕಚೇರಿಗೆ ಕರೆಂಟ್ ಕೂಡ ಒದಗಿಸಬೇಕು, ವಿದ್ಯುತ್ ಸಂಪರ್ಕ ಪುನಃ ಒಂದು ಪ್ರಾರಂಭ ಮಾಡಬೇಕು, ಬಾಕಿ ಇರುವ ಬಿಲ್ ಕೂಡ ಕಟ್ಟಬೇಕು ಅಂತ ಹೇಳಿ ಜನರು ಕೂಡ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರ ಕಚೇರಿ ಕರೆಂಟ್ ಕಟ್ ಆಗಿದ್ದು ಒಂದು ಸಾಕಷ್ಟು ಆ ಕ್ಷೇತ್ರದ ಜನರಿಗೆ ಕೂಡ ಒಂದು ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ವಿಜಯಪುರ ಸುದ್ದಿ ಏನಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಒಂದು ಸರ್ಕಾರಿ ಕಚೇರಿಯಲ್ಲಿ ಕರೆಂಟ್ ಕಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಉದ್ದೇಶದಿಂದ ಹೆಸ್ಕಾಂ ಅಧಿಕಾರಿಗಳು ಶಾಸಕರ ಕಚೇರಿ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ನಾನೀಗ ಅಲ್ಲೇ ಇದ್ದೀನಿ. ಇದು ಏನು ವಿಠಲ್ ಕಟಕ್ದೊಂಡ್ ಅವರ ಕಚೇರಿ. ಇದು ನಾಗಠಾಣ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರ ಕಚೇರಿ. ಏನು ತಾವಿಲ್ಲಿ ನೋಡ್ಬೋದು, ನಾನು ನಿಮಗೆ ಕರೆಂಟ್ ಬಿಲ್ ತೋರಿಸ್ತೀನಿ. ಇದು PWD ಗೆ ಸಂಬಂಧಪಟ್ಟಂತ ಒಂದು ಕಚೇರಿ ಬಿಲ್ಡಿಂಗ್ ನಲ್ಲಿ ಶಾಸಕರು ಇರ್ತಕ್ಕಂಥದ್ದು. 1,47,465 ರೂಪಾಯಿ ಒಂದು ಬಾಕಿ ಹಿನ್ನೆಲೆಯಲ್ಲಿ ಶಾಸಕರ ಕಚೇರಿಗೆ ಈಗ ಕಳೆದ 3-4 ದಿನಗಳಿಂದ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ಏನು ವಿಜಯಪುರದಲ್ಲಿ ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಇರೋದ್ರಿಂದ ಮತ್ತು ಮೇಲಾಗಿ ವಿಜಯಪುರದಲ್ಲಿ ಅತಿ ಉದ್ದವಾದಂತ ನಾಗಠಾಣ್ ಮತಕ್ಷೇತ್ರ ಸುಮಾರು 100 ಕಿಲೋಮೀಟರ್ಗಳಿಗೂ ಅಧಿಕ ವ್ಯಾಪ್ತಿಯನ್ನು ಉದ್ದ ಇರ್ತಕ್ಕಂಥದ್ದು. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ದೊಡ್ಡದಾದಂತ ವ್ಯಾಪ್ತಿಯು ಶಾಸಕರು ಒಂದು ಏನು ಕ್ಷೇತ್ರಕ್ಕೆ ಹೋದ್ರೆ ಬರೋದು ತುಂಬಾ ಲೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ಭೇಟಿಯಾಗಲು ಬಂದ ಜನರು ಇದೇ ಒಂದು ಕೋಣೆಯಲ್ಲಿ ಕಾಯ್ತಾರೆ. ತಾವು ನೋಡಬಹುದು, ಎಲ್ಲವೂ ಕೂಡ ಕತ್ತಲೆ ಆಗಿದೆ. ಯಾಕಂತಂದ್ರೆ ಇಲ್ಲಿ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ
ಎಲ್ಲವೂ ಕತ್ಲೆ ಆಗಿದೆ. ಶಾಸಕರ ಕಚೇರಿಗೆ ಬರ್ತಕ್ಕಂತ ಜನರು ವಿಪರೀತ ಶೆಕೆಯಿಂದಾಗಿ ಬಳಲುವಂತ ಪರಿಸ್ಥಿತಿ ಎದುರಾಗಿದೆ. ಫ್ಯಾನ್ ಇದೆ, ಫ್ಯಾನ್ ಕೂಡ ಹತ್ತಾ ಇಲ್ಲ, ತಾವಿಲ್ಲಿ ನೋಡ್ಬೋದು. ಆಮೇಲೆ ಬಟನ್ ಕೂಡ ನಾನು ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಯಾವುದು ಫ್ಯಾನ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಯಾವುದು ಉರಿತಾ ಇಲ್ಲ. ಯಾಕಂತಂದ್ರೆ ಸುಮಾರು 1,47,465 ರೂಪಾಯಿ ಬಿಲ್ ಬಾಕಿ ಇರೋ ಹಿನ್ನೆಲೆಯಲ್ಲಿ ಒಂದು ವಿದ್ಯುತ್ ಸಂಪರ್ಕ ಕಟ್ ಮಾಡಿರ್ತಕ್ಕಂಥದ್ದು. ಇದು PWD ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಕಟ್ಟಡ ಆಗಿದ್ದು, ಇಲ್ಲಿ ಶಾಸಕರ ಆಪ್ತರು ಹೇಳುವ ಪ್ರಕಾರ ಕಳೆದ 3-4 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು ಬಿಲ್ ಕಟ್ಟಿಲ್ಲ. ಹೀಗಾಗಿ ಶಾಸಕರ ಕಚೇರಿ ಕರೆಂಟ್ ಕಟ್ ಮಾಡಲಾಗಿದೆ. ಏನು ಸಾಮಾನ್ಯವಾಗಿ ಕಳೆದ ಸಾವಿರಾರು ರೂಪಾಯಿ ಬಿಲ್ ಆದಾಗಲೇ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಿಲ್ ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿತ್ತು. ಅದೇ ರೀತಿ PWD ಇಲಾಖೆ ಅಧಿಕಾರಿಗಳು ಕೂಡ ಇಷ್ಟೊಂದು ಬಿಲ್ ಆಗುವವರೆಗೂ ಯಾಕೆ ಕಟ್ಟಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕೂಡ ಮೂಡಿದೆ. ಈಗ ಆಡಳಿತಾರೂಢ ಶಾಸಕರ ಕಚೇರಿಗೆ ಕರೆಂಟ್ ಕಟ್ ಮಾಡಿ ಒಂದು ಇಲಾಖೆ ಕೂಡ ಮುಜುಗರಕ್ಕೆ ಒಳಗಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಶಾಸಕರಿಗೆ ಭೇಟಿಯಾಗಲು ಸಾಕಷ್ಟು ಜನ, ಒಂದು ನಿತ್ಯ 100 ಜನ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಹೊರಗಡೆ ಗಿಡದ ನೆರಳಿನ ಆಸರೆ ಪಟ್ಟಿರ್ತಕ್ಕಂತ ಒಂದು ಸನ್ನಿವೇಶ ಇದೆ. ಹೀಗಾಗಿ ಬರ್ತಕ್ಕಂಥ ಜನರು ಹೇಳ್ತಿರೋದಷ್ಟೇ, ಕೂಡಲೇ ಒಂದು ಶಾಸಕರ ಕಚೇರಿಗೆ ಕರೆಂಟ್ ಕೂಡ ಒದಗಿಸಬೇಕು, ವಿದ್ಯುತ್ ಸಂಪರ್ಕ ಪುನಃ ಒಂದು ಪ್ರಾರಂಭ ಮಾಡಬೇಕು, ಬಾಕಿ ಇರುವ ಬಿಲ್ ಕೂಡ ಕಟ್ಟಬೇಕು ಅಂತ ಹೇಳಿ ಜನರು ಕೂಡ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರ ಕಚೇರಿ ಕರೆಂಟ್ ಕಟ್ ಆಗಿದ್ದು ಒಂದು ಸಾಕಷ್ಟು ಆ ಕ್ಷೇತ್ರದ ಜನರಿಗೆ ಕೂಡ ಒಂದು ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ವಿಜಯಪುರ ಸುದ್ದಿ ಏನಂತಂದ್ರೆ, ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಒಂದು ಸರ್ಕಾರಿ ಕಚೇರಿಯಲ್ಲಿ ಕರೆಂಟ್ ಕಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಉದ್ದೇಶದಿಂದ ಹೆಸ್ಕಾಂ ಅಧಿಕಾರಿಗಳು ಶಾಸಕರ ಕಚೇರಿ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ನಾನೀಗ ಅಲ್ಲೇ ಇದ್ದೀನಿ. ಇದು ವಿಠಲ್ ಕಟಕ್ದೊಂಡ್ ಅವರ ಕಚೇರಿ. ಇದು ನಾಗಠಾಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರ ಕಚೇರಿ. ತಾವಿಲ್ಲಿ ನೋಡ್ಬೋದು. ನಾನು ನಿಮಗೆ ಕರೆಂಟ್ ಬಿಲ್ ತೋರಿಸ್ತೀನಿ. ಇದು PWDಗೆ ಸಂಬಂಧಪಟ್ಟಂತ ಒಂದು ಕಚೇರಿ ಬಿಲ್ಡಿಂಗ್ ನಲ್ಲಿ ಶಾಸಕರು ಇರ್ತಕ್ಕಂಥದ್ದು. 1,47,465 ರೂಪಾಯಿ ಒಂದು ಬಾಕಿ ಹಿನ್ನೆಲೆಯಲ್ಲಿ ಶಾಸಕರ ಕಚೇರಿಗೆ ಈಗ ಕಳೆದ 3-4 ದಿನಗಳಿಂದ ಕರೆಂಟ್ ಕಟ್ ಮಾಡಿರ್ತಕ್ಕಂಥದ್ದು. ವಿಜಯಪುರದಲ್ಲಿ ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಇರೋದ್ರಿಂದ ಮತ್ತು ಮೇಲಾಗಿ ವಿಜಯಪುರದಲ್ಲಿ ಅತಿ ಉದ್ದವಾದಂತ ನಾಗಠಾಣ ಮತಕ್ಷೇತ್ರ ಸುಮಾರು 100 ಕಿಲೋಮೀಟರ್ಗಳಿಗೂ ಅಧಿಕ ವ್ಯಾಪ್ತಿಯನ್ನು ಉದ್ದ ಇರ್ತಕ್ಕಂಥದ್ದು. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ದೊಡ್ಡದಾದಂತ ವ್ಯಾಪ್ತಿಯು. ಶಾಸಕರು ಒಂದು ಕ್ಷೇತ್ರಕ್ಕೆ ಹೋದ್ರೆ ಬರೋದು ತುಂಬಾ ಲೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ಭೇಟಿಯಾಗಲು ಬಂದ ಜನರು ಇದೇ ಒಂದು ಕೋಣೆಯಲ್ಲಿ ಕಾಯ್ತಾರೆ. ತಾವು ನೋಡಬಹುದು, ಎಲ್ಲವೂ ಕೂಡ ಕತ್ತಲೆ ಆಗಿದೆ. ಯಾಕಂತಂದ್ರೆ ಇಲ್ಲಿ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲವೂ ಕತ್ಲೆ ಆಗಿದೆ. ಶಾಸಕರ ಕಚೇರಿಗೆ ಬರ್ತಕ್ಕಂತ ಜನರು ವಿಪರೀತ ಶೆಕೆಯಿಂದಾಗಿ ಬಳಲುವಂತ ಪರಿಸ್ಥಿತಿ ಎದುರಾಗಿದೆ. ಫ್ಯಾನ್ ಇದೆ, ಫ್ಯಾನ್ ಕೂಡ ಹತ್ತಾ ಇಲ್ಲ, ತಾವಿಲ್ಲಿ ನೋಡ್ಬೋದು. ಆಮೇಲೆ ಬಟನ್ ಕೂಡ ನಾನು ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಯಾವುದು ಫ್ಯಾನ್ ಆಗಿರ್ಬೋದು,